ಬಳ್ಳಾರಿ ಜನರ ಬಹು ನಿರೀಕ್ಷಿತ ಅಂಡರ್ ಪಾಸ್ ಓಪನ್ ಆಗಿ ಆಗುತ್ತಿಲ್ಲ. ನಿಮಗೆ ಗೊತ್ತಾ? ಈಗಾಗಲೇ ರಸ್ತೆ ರೆಡಿಯಾಗಿದೆ, ಎರಡೂ ಕಡೆ ಫುಟ್ಪಾತ್ ರೆಡಿಯಾಗಿದೆ, ಗೋಡೆಗಳಿಗೆ ಸುಂದರವಾದ ಪೇಂಟ್ ಸಹ ಮಾಡಲಾಗಿದೆ ಮತ್ತು ಸುವರ್ಣ ಬಳ್ಳಾರಿ ಅನ್ನೋ ಬೋರ್ಡ್ ಸಹ ರೆಡಿಯಾಗಿದೆ. ಆದರೆ ಓಪನಿಂಗ್ ಆಗದಿರಲು ಮುಖ್ಯ ಕಾರಣವೇ ಈ ಗೋಡೆ. ಈ ಅಂಡರ್ ಪಾಸ್ನಲ್ಲಿ ಬರುವ ಈ ಮಧ್ಯಭಾಗದ ಗೋಡೆ ಭಾರತೀಯ ರೈಲ್ವೆ ಇಲಾಖೆಯ ವ್ಯಾಪ್ತಿಗೆ ಬರುತ್ತದೆ. ಅಂಡರ್ ಪಾಸ್ನ ಎರಡೂ ಕಡೆಯ ರಸ್ತೆ ರಾಜ್ಯ ಸರ್ಕಾರ, ಮಹಾನಗರ ಪಾಲಿಕೆ ಹಾಗೂ ನಿರ್ಮಿತಿ ಕೇಂದ್ರ ಹಾಗೂ ನಗರ ಶಾಸಕ ವತಿಯಿಂದ ಅಭಿವೃದ್ಧಿಪಡಿಸಿರುತ್ತಾರೆ. ಆದರೆ ಈ ಮಧ್ಯಭಾಗದಲ್ಲಿ ಬರುವ ರೈಲ್ವೆ ಇಲಾಖೆಯ ಗೋಡೆಯಲ್ಲಿ ಸ್ಟ್ರೆಂತ್ ಹೆಚ್ಚಿಸಲು ರೈಲ್ವೆ ಇಲಾಖೆಯವರೇ ಈ ಗೋಡೆಯಲ್ಲಿ ಕೆಮಿಕಲ್ ತುಂಬಿ ಇದರಲ್ಲಿ 3 ಇಂಚು ಐರನ್ ರಾಡ್ಗಳನ್ನು ಫಿಕ್ಸ್ ಮಾಡಿ ಗಿಲಾವ್ ಮಾಡುವ ಕೆಲಸ ಮಾತ್ರ ಬಾಕಿ ಇದೆ ಎನ್ನುವ ಮಾಹಿತಿ ನಮಗೆ ತಿಳಿದಾಗ ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಸಂಪರ್ಕಿಸಿದಾಗ ಈಗಾಗಲೇ ರೈಲ್ವೆ ಬ್ರಿಡ್ಜ್ ಸದೃಢವಾಗಿದೆ, ಹೀಗಾಗಿ ಅದರ ಮೇಲೆ ರೈಲುಗಳು ಚಲಿಸುತ್ತವೆ. ಈಗಾಗಲೇ ನಾವು ಅಂಡರ್ ಪಾಸ್ ಕಾಮಗಾರಿ ಸಂಬಂಧಪಟ್ಟವರಿಗೆ ನೀವು ಯಾವಾಗ ಬೇಕಾದರೂ ಓಪನ್ ಮಾಡಿ, ನಮ್ಮ ಕೆಲಸಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ನಮಗೆ ಮೇಲಧಿಕಾರಿಗಳ ಆದೇಶ ಬಂದ ನಂತರ ಆ ಗೋಡೆಯಲ್ಲಿ ಕೆಮಿಕಲ್ ತುಂಬುವ ಕೆಲಸ ನಾವು ಮಾಡುತ್ತೇವೆ. ಅಂಡರ್ ಪಾಸ್ನಲ್ಲಿ ವಾಹನ ಸಂಚಾರ ಮತ್ತು ಬ್ರಿಡ್ಜ್ ಮೇಲೆ ರೈಲುಗಳ ಸಂಚಾರ ಇದ್ದರೂ ನಮಗೆ ಯಾವುದೇ ತೊಂದರೆ ಇಲ್ಲ ಎಂದು ನಾವು ತಿಳಿಸಿದ್ದೇವೆ ಎಂದು ಉತ್ತರ ನಮಗೆ ನೀಡಿರುತ್ತಾರೆ. ಆದರೆ ಸಾರ್ವಜನಿಕರು ಹೇಳುವ ಪ್ರಕಾರ ಸುಸಜ್ಜಿತವಾದ ರಸ್ತೆ, ಎರಡೂ ಕಡೆಯಲ್ಲಿ ಫುಟ್ಪಾತ್ ರೆಡಿಯಾಗಿದೆ, ಪೇಂಟ್ ಸಹ ಆಗಿದೆ, ಇನ್ನು ಯಾಕೆ ಓಪನ್ ಮಾಡ್ತಾ ಇಲ್ಲ? ನಗರದ ಮಧ್ಯಭಾಗದಲ್ಲಿ ಇರುವ ಈ ಅಂಡರ್ ಪಾಸ್ ಹಲವರಿಗೆ ಆಸ್ಪತ್ರೆಗೆ ಹೋಗಲು ದಾರಿ, ಇನ್ನು ಕೆಲವರಿಗೆ ಕಚೇರಿಗಳಿಗೆ, ವ್ಯಾಪಾರಕ್ಕೆ, ದೇವಸ್ಥಾನಕ್ಕೆ, ಶಾಲಾ ಕಾಲೇಜಿಗೆ ಹೋಗಲು ಇದುವೇ ಮುಖ್ಯ ದಾರಿ. ಈ ಒಂದು ವಿಷಯದಲ್ಲಿ ಹೇಳ್ತಾ ಇರೋದು ಏನಂದ್ರೆ, ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಹಿಡಿದು ದುರ್ಗಂಗುಡಿ ಮಾರ್ಗ ಹೋಗ್ತಾ ರಸ್ತೆಯನ್ನು ಸುಮಾರು 2 ತಿಂಗಳಿಂದ ರಿಪೇರ್ ಆಗಿ 2 ತಿಂಗಳಿಂದ ನೆಲಗುದಿ ಬಿದ್ದಿದೆ. ಇದು ರಸ್ತೆ ಓಡಾಡಕ್ಕೆ, ಸಾರ್ವಜನಿಕ ಓಡಾಡಕ್ಕೆ ರಸ್ತೆ ಮಾರ್ಗ ಇಲ್ಲದೆ, ಹಂಗಾಗಿ ಎಲ್ಲ ರಿಪೇರ್ ಆಗಿರೋದಕ್ಕೋಸ್ಕರ ಈ ಒಂದು ಅತಿ ಶೀಘ್ರದಲ್ಲಿ ಈ ರಸ್ತೆಯನ್ನು ಸಾರ್ವಜನಿಕರಿಗೆ ಮತ್ತು ವಾಹನ ಓಡಾಡಕ್ಕೆ ಮಾನ್ಯ ಜಿಲ್ಲಾ ಆಡಳಿತ ಮತ್ತು ಸರ್ಕಾರ, ಇಲ್ಲಿ ಜನಪ್ರತಿನಿಧಿಗಳು ಅನುವು ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಮತ್ತೆ ಯಾಕಂದ್ರೆ ಇದು ಭಾರಿ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಟ್ರಾಫಿಕ್ ಆಗುತ್ತೆ, ಒಂದೇ ತಲೆ ಬೈಪಾಸ್ ಇದೆ, ಅಲ್ಲಿ ಸುಮಾರು ಟ್ರಾಫಿಕ್ ಆಗುತ್ತೆ ಮತ್ತು ಜನರಿಗೆ ಓಡಾಡಕ್ಕೆ ತೊಂದರೆ ಆಗುತ್ತೆ. ಅದೊಟ್ಟು ಅತಿ ಶೀಘ್ರದಲ್ಲೇ ಈ ಒಂದು ರಸ್ತೆಯನ್ನು ಸಾರ್ವಜನಿಕರಿಗಾಗಿ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಿದ್ರೆ ಮತ್ತು ಸರ್ಕಾರಕ್ಕೂ ಮತ್ತು ಜಿಲ್ಲಾ ಆಡಳಿತಕ್ಕೂ ಹಾಗೂ ಇಲ್ಲಿ ಜನಪ್ರತಿನಿಧಿಗಳಿಗೆ ಜನರು ಒಂದು ಧನ್ಯವಾದ ಹೇಳ್ತಾರೆ. ಇಲ್ಲ ಆದರೆ ಇಡೀ ಕಾಮಗಾರಿ ರಸ್ತೆ ಪೂರ ಅಗೆದು ಹೊಸದಾಗಿ ಮಾಡಿರುವುದರಿಂದ ಪೂಜೆ ಪುನಸ್ಕಾರ ಮಾಡದೆ ಆರಂಭ ಮಾಡುವುದು ಶುಭ ಸೂಚಕ ಅಲ್ಲ ಎಂದು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಅಭಿಪ್ರಾಯ. ಇಂದು ಅಮಾವಾಸ್ಯೆ ಇರುವ ಕಾರಣ ಮುಂಬರುವ ಒಳ್ಳೆಯ ದಿನದಲ್ಲಿ ಈ ಹೊಸದಾಗಿ ನಿರ್ಮಾಣವಾಗಿರುವ ದುರ್ಗಮ್ಮ ಗುಡಿ ಅಂಡರ್ ಪಾಸ್ಗೆ ಪೂಜೆ ಮಾಡಿ ಸಾರ್ವಜನಿಕರಿಗೆ ಓಡಾಡಲು ಅನುಕೂಲ ಮಾಡಿಕೊಡಬೇಕೆಂದು ಸಂಘ ಸಂಸ್ಥೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳ ಒತ್ತಾಯ.